ಮಗುವೇ ನೀ ನನ್ನ ಪ್ರಾಣದಂತೆ ಚಿನ್ನ ಪ್ರಾಣದಂತೆ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಏನ್ ಗೊತ್ತಾ, ಫ್ರೀ ಆಗಿ ಸಿಗೋದ್ರ ಮೇಲೆ ನಮ್ಗೆ ಯಾವತ್ತೂ ಗರ್ವ ಇರಲ್ಲ. ಅದು ನೀರಿರ್ಬೋದು ಅಥವಾ ಟೈಮ್ ಇರ್ಬೋದು. ನಂದು ನಿಮ್ದು ಏನು ಇಲ್ಲ, ಎಲ್ಲ ಅವಂದು ಅವನೇ. ಜೀವನ ಒಂದು ಕನ್ನಡಿ ಇದೆ, ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿದೆ. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಖುಷಿಯಾಗಿ ತುಂಬಾ ಸಮಾಧಾನದಿಂದ ಅನುಭವಿಸ್ತೀವಿ. ಎಷ್ಟೋ ಜನಕ್ಕೆ ಹೊರಗಡೆ ದುಡಿದು ಮನೆಗೆ ಬರೋದು ದೊಡ್ಡ ವಿಷಯ, ಮನೆ ಅನ್ನೋದು ಮಾತ್ರ ಸಣ್ಣ ವಿಷಯ. ನೀವು ಸೂಪರ್ ಮ್ಯಾನ್ ಹೌದು ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ನೀವು ಫ್ಯಾಮಿಲಿ ಮ್ಯಾನ್ ಅನ್ನೋದೇ ಮುಖ್ಯ. ಜೀವನದಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಕೆಲಸ ಮಾಡ್ತಿರೋದು ಯಾತಕ್ಕೆ, ಒಳ್ಳೆ ಊಟ ಮಾಡೋಕ್ಕೆ. ಸೊ ಮೊದಲನೇದಾಗಿ ನಾವು ಮಾಡುವಂಥ ಊಟ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಕೊಡಬೇಕು, ಎಲ್ಲೂ ಅನ್ನ ವೇಸ್ಟ್ ಮಾಡಬಾರ್ದು. ತಂದೆ ತಾಯಿ ಬದುಕಿದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರು ಇಷ್ಟಪಟ್ಟಿನ ಅಡಿಗೆ ಮಾಡಿ 100 ಜನಕ್ಕೆ ಊಟ ಹಾಕ್ತಿವಿ. ಇರುವಾಗ ನೋಡ್ಕೊಳ್ಳೋದು ಪ್ರೀತಿ, ಕಳ್ಕೊಂಡ್ಮೇಲೆ ಎಷ್ಟು ಮಾಡಿದ್ರು ಅಷ್ಟೇ. ರೇಡಿಯೋಲಿ ನಾವು ಹೇಗೆ ಚಾನೆಲ್ ಚೇಂಜ್ ಮಾಡ್ಬೋದೋ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ನಮ್ಮ ಮೂಡ್ಗಳನ್ನ ಚೇಂಜ್ ಮಾಡ್ಬೋದು. ಇದೆಲ್ಲ ನಮ್ಮ ಕೈಯಲ್ಲಿದೆ. ನಾವು ಹ್ಯಾಪಿಯಾಗಿರ್ಬೇಕು ಅಂದ್ರೆ ನಾವು ಹ್ಯಾಪಿಯಾಗಿರೋ ತರ ಟ್ಯೂನ್ ಮಾಡ್ಕೋಬೇಕು. ಬಟ್ ನನ್ನ ಮೂಡು ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಆ ಮನುಷ್ಯಲ್ವಾ, ಎಲ್ಲರಿಗೂ ಏನಾದ್ರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ ಹೋಗ್ಬಾರ್ದು. ನಮ್ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು, ಧೈರ್ಯವಾಗಿರು. ಇದು ನಿಮ್ಗೆ ತಮಾಷೆ ಇರ್ಬೋದು, ಆದ್ರೆ ನಮ್ಗಿದು ಜೀವನ. ನ್ಯಾಯವಾಗಿ ಸಂಪಾದನೆ ಮಾಡಕ್ ಹೊರಟಿದೀವಿ, ಅನ್ಯಾಯ ಮಾಡಬೇಕು. ಆಮೇಲೆ ಇದು ಪುನೀತ್ ಯಾರು ಬೇಕಾದ್ರೆ ಹೀರೋ ಆಗ್ಬೋದು, ಯಾರು ಬೇಕಾದ್ರೆ ಹೀರೋ ಆಗ್ಬೋದ್ರು, ಆದ್ರೆ ಒಬ್ಬ ಮನುಷ್ಯ ಆಗೋದು ತುಂಬಾ ಮುಖ್ಯ. ಅದು ನಾವು ಪುನೀತಲ್ಲಿ ನೋಡ್ಬೋದು. ನಾವು ಪುನೀತ್ ರಾಜ್ಕುಮಾರ್ ಅಂದ್ರೆ ಕಲಿಬೇಕಾಗಿರೋದು ಏನು, ಎಲ್ಲರೂ ಏನು ಕಲಿಬೇಕು, ಎಲ್ಲರೂ ಯಾರ ತಂಟೆಗೂ ಹೋಗ್ಬಾರ್ದು, ನಗ್ನಗ್ತಾ ಸಾಧಿಸು ಅಂತ ತೋರಿಸೋದು ಒಂದು ದಾರಿ ಅವರು ತೋರಿಸ್ಕೊಟ್ಟಿರೋದು. ಪುನೀತ್ ರಾಜ್ಕುಮಾರ್ ನಾನು ಯಾವಾಗ ಸಿಕ್ದಾಗ್ಲೂ ಅಷ್ಟೇ, ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ, ಯಾರ ಸಾವಾಸಕ್ಕೆ ಹೋಗ್ತಿರ್ಲಿಲ್ಲ. ನಾನುಂಟು ನನ್ನ ಕೆಲಸ ಅಭಿಮಾನಿ ದೇವರುಗಳು ತುಂಬಾ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೇದು ಮಾಡ್ಲಿ, ಈ ಇಷ್ಟ ಆಶೀರ್ವಾದ ನಿಮಗೆ ಸಿಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಂತೀನಿ.